ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇಂದಿನ ದಿನ ನಿಮ್ಮ ಜೀವನದಲ್ಲಿ ತುಂಬ ವಿಚಿತ್ರವಾದ ಮತ್ತು ಮಹತ್ವದ ಘಟನೆಗಳು ನಡೆಯಲಿವೆ. ನೀವು ಇದುವರೆಗೆ ಅನುಭವಿಸಿದಂತಹ ಒಂದು ಆಘಾತಕಾರಿ ಸತ್ಯ ನಿಮ್ಮ ಮುಂದೆ ಬರುತ್ತೆ. ಹೌದು ಫ್ರೆಂಡ್ಸ್, ನೀವು ಕೇಳಲು ಆಗಿರದ ಒಂದು ವಿಷಯ ಇಂದು ನಿಮಗೆ ತಿಳಿಯಲಿದೆ. ಆದರೆ ನೀವು ಭಯ ಪಡಬೇಕಂತ ಏನಿಲ್ಲ. ಯಾಕೆಂದರೆ ಈ ಎಲ್ಲ ಘಟನೆಗಳು ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ತರುವುದಕ್ಕಾಗಿ ನಡೀತಾ ಇದೆ. ನೀವು ಇಂದಿನ ದಿನ ಸಂಜೆ 6 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ನೋಡಲಿದ್ದೀರಾ. ಇದು ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಸಮಯ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳಿಂದ ನೀವು ಎದುರಿಸುತ್ತಿದ್ದ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಎಲ್ಲ ಸಮಸ್ಯೆ ದೂರ ಆಗಿ ನಿಧಾನವಾಗಿ ಕಡಿಮೆಯಾಗಿ ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಮತ್ತು ನೀವು ಒಂದು ಹೊಸ ಆತ್ಮವಿಶ್ವಾಸವನ್ನು ಪಡಿತೀರಾ. ಆದರೆ ಒಂದು ಪ್ರಮುಖ ವಿಷಯವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ನಿಮ್ಮ ಸುತ್ತಲೂ ಕೂಡ ಇರುವ ಎಲ್ಲರೂ ಕೂಡ ನಿಮ್ಮ ಒಳ್ಳೆಯದಕ್ಕಾಗಿ ಬಯಸೋದಿಲ್ಲ. ಕೆಲವರು ನಿಮ್ಮನ್ನು ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ನಿಮ್ಮ ಹತ್ತಿರದಲ್ಲೇ ಇರುವ ಇಬ್ಬರು ಆ ಜನ ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳೋದಕ್ಕೆ ಆಗದೆ ನಿಮ್ಮ ವಿರುದ್ಧ ಯೋಚನೆ ಮಾಡ್ತಿರ್ತಾರೆ. ನೀವು ಇದನ್ನು ಈಗಾಗಲೇ ಗಮನಿಸಿದ್ದಿರ್ಬೋದು, ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದೇ ನಿಮ್ಮ ದೊಡ್ಡ ತಪ್ಪಾಗಿರುತ್ತೆ. ಈಗ ಆ ತಪ್ಪನ್ನು ಸರಿಪಡಿಸುವ ಸಮಯ ಹತ್ರ ಬಂದಿದೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಮೇಲೆ ಒಂದು ದೈವಿಕ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿದಿನ ರಾತ್ರಿ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನೀವು ಅನೇಕ ಬಾರಿ ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡಿರೋದನ್ನು ಗಮನಿಸಿರಬಹುದು. ಅದು ಯಾದೃಚ್ಛಿಕ ಅಲ್ಲ, ಅದು ದೇವರ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಆಗ್ತಾ ಇದೆ. ಈ ದೈವಿಕ ಶಕ್ತಿ ಈಗ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಬದಲಾವಣೆಯನ್ನು ತರೋದಕ್ಕೆ ಸಿದ್ಧ ಆಗಿದೆ. ಮುಂದಿನ 72 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವು ಧೈರ್ಯದಿಂದ ಮುಂದೆ ಸಾಗಬೇಕು. ಯಾವುದೇ ಭಯ ಅಥವಾ ಸಂಶಯಕ್ಕೆ ಜಾಗ ಕೊಡಬಾರ್ದು ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ. ಆದ್ದರಿಂದ ನೀವು ಪ್ರತಿದಿನ ಬೆಳಿಗ್ಗೆ ದೇವರನ್ನು ಸ್ಮರಿಸಿ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಇನ್ನೊಂದು ಮುಖ್ಯ ಸೂಚನೆ, ರಾತ್ರಿ ಸಮಯದಲ್ಲಿ ಅನಾವಶ್ಯಕವಾಗಿ ಹೊರಗೆ ಬರೋದನ್ನು ತಪ್ಪಿಸಿ ಮತ್ತು ನಿಮ್ಮ ಮನೆಯ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿಕೊಳ್ಳಿ. ಇದು ನಿಮ್ಮ ಸುರಕ್ಷತೆಗಾಗಿ ಬಹಳ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ. ನೀವು ಇಷ್ಟು ದಿನಗಳಿಂದ ಎದುರಿಸುತ್ತಿದ್ದ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗುತ್ತೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ಮಾಡುವ ಪರಿಶ್ರಮಕ್ಕೆ ಫಲ ಅನ್ನೋದು ಸಿಗಲಾರಂಭಿಸುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡ್ತಾರೆ. ಇದು ನಿಮ್ಮ ಪ್ರಗತಿಗೆ ಒಂದು ದೊಡ್ಡ ಅವಕಾಶವಾಗಿರುತ್ತೆ. ಆದರೆ ನೀವು ಈ ಅವಕಾಶವನ್ನು ಕೈ ಚೆಲ್ಲಬಾರ್ದು. ತುಂಬ ಗಮನದಿಂದ ಕೆಲಸ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಕುಟುಂಬ ಜೀವನದಲ್ಲಿ ಕೂಡ ಕೆಲಸ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಕುಟುಂಬ ಜೀವನದಲ್ಲಿ ಕೂಡ ಸುಧಾರಣೆ ಅನ್ನೋದು ಕಾಣ್ಬೋದು. ನೀವು ನಿಮ್ಮ ಸಂಬಂಧಗಳನ್ನು ನಿಮ್ಮ ಒಳಗನೆ ಹೆಚ್ಚು ಸಮಯ ಕಳೆಯುವ ಮೂಲಕ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಬಹುದು. ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇರುವ ಅಸಮಾಧಾನಗಳು ಈಗ ಪರಿಹಾರ ಆಗುವ ಸಾಧ್ಯತೆ ಇರುತ್ತೆ. ನೀವು ಸ್ವಲ್ಪ ತಾಳ್ಮೆ ಮತ್ತು ಪ್ರೀತಿಯಿಂದ ನಡೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಫ್ರೆಂಡ್ಸ್. ನಿಮ್ಮ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಆತುರ. ನೀವು ಯಾವುದೇ ಕೆಲಸವನ್ನು ಶಾಂತವಾಗಿ ಕುಳಿತು ಯೋಚನೆ ಮಾಡೋದಿಲ್ಲ. ಇದರಿಂದ ಅನೇಕ ಬಾರಿ ನೀವು ಅವಕಾಶಗಳನ್ನು ಕಳೆದುಕೊಳ್ತೀರ. ಆದ್ದರಿಂದ ಇನ್ನು ಮುಂದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚನೆ ಮಾಡಿ ನಂತರ ಕ್ರಮ ಕೈಗೊಳ್ಳಿ. ನೀವು ಯಾರನ್ನಾದರೂ ಸಹಾಯ ಮಾಡಿದಾಗ ಅವರು ನಿಮ್ಮನ್ನು ಮರೆತು ಬಿಡ್ತಾರೆ. ಆ ಥರ ನೋವು ನಿಮಗೆ ಇರಬಹುದು, ಆದರೆ ದೇವರು ಖಂಡಿತವಾಗಿ ನೋಡ್ತಾ ಇರ್ತಾನೆ. ಈಗ ಸಮಯ ಬಂದಿದೆ. ನಿಮ್ಮ ಸತ್ಕರ್ಮಗಳ ಫಲ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದೆ ತಲೆಬಾಗುವ ಸಮಯ ಬಂದಿದೆ. ಆದರೆ ನೀವು ಯಾವಾಗಲೂ ವಿನಮ್ರತೆಯನ್ನು ಕಾಪಾಡಿಕೊಳ್ಬೇಕು. ಅಹಂಕಾರದಿಂದ ದೂರ ಇರಬೇಕು ಫ್ರೆಂಡ್ಸ್. ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡ್ತಿದ್ರೆ ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ. ಇದರಿಂದ ನಿಮಗೆ ಇನ್ನಷ್ಟು ದೈವಿಕ ಆಶೀರ್ವಾದ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಅನ್ನೋದು ವೇಗವಾಗಿ ನಡೆಯುತ್ತೆ. ಕೊನೆಗೆ ಒಂದು
ಮಾತು. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲೇ ಇದೆ. ದೇವರು ನಿಮಗೆ ಅವಕಾಶಗಳನ್ನು ನೀಡ್ತಾನೆ, ಆದರೆ ಅದನ್ನು ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಅದರಿಂದ ಧೈರ್ಯದಿಂದ ಮುಂದೆ ಸಾಗ್ರಿ, ಯಶಸ್ಸು ನಿಮ್ಮದೇ ಆಗುತ್ತೆ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಜೈ ಮಾತಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.